ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಅವರು ನನ್ನ ಅಂಜಿ ಬಾಸ್ ಅಂದ್ಬಿಟ್ಟು ಆಂಜಿ ಅಂತ ಹೇಳೋರು, ಇನ್ಮೇಲೆ ಆಂಜಿ ಅಂತಾನೆ ಕರಿತೀನಿ ನಾನು. ಅದು ಮಾಧ್ಯಮದಲ್ಲಿ ಎಲ್ಲ ಗೊತ್ತಾಗ್ಬೇಕಲ್ಲ ಜನರಿಗೆ. ಆಂಜಿಯವರು ಬಹಳ ಅದ್ಭುತವಾದ ಒಂದು ಭವ್ಯ ಬಂಗಲೆಯನ್ನು ಕಟ್ಟಿದ್ದಾರೆ. ನಾನು ಈ ಕಡೆ ಬೈರ್ಕೂರು, ನಮ್ಮ ಗುಡುಪಲ್ಲಿ ಈ ರಸ್ತೆ ಹೋಗ್ಬೇಕಾದ್ರೆ ಕಾಂಪೌಂಡ್ ಮಾತ್ರ ಕಾಣಿಸ್ತಾ ಇತ್ತು. ಇಷ್ಟು ಹೈಟ್ ಕೋಟೆ ಕಟ್ಬಿಟ್ಟವರಲ್ಲ ಇವರು ಆಂಜಿ ಅನ್ಕೊಂಡೆ. ಈ ಮನೆ ಕಟ್ಟಿದ್ರು ಗೊತ್ತಿಲ್ಲ. ಮನೆ ಎಲೆಕ್ಷನ್ ಟೈಮ್ನಲ್ಲಿ ನಾವು ಆಫೀಸ್ ಇದ್ರಲ್ಲ, ಇವರು ಮನೆ ಕಟ್ಬಿಡ್ತಾರೆ. ಅದು ಯಾರು ಹೇಳೋದು ನನಗೆ. ಬಟ್ ಚೆನ್ನಾಗಿದೆ, ಒಳ್ಳೆ ಲೊಕೇಶನ್ನು. 2 ದಾರಿ 3 ದಾರಿ 4 ದಾರಿ ಸೇರುತ್ತೆ ಇಲ್ಲಿ ಹತ್ರ. ಬಂದೋಗೋದಕ್ಕೂ ಟೌನ್ಗೆ ಹತ್ರ. ಆಮೇಲೆ ಈ ಕಡೆ ನಮ್ಮ ಬಾಯ್ಕೊಂಡ ತಾನೆ, ಬಾಯ್ಕೊಂಡ ದಾರಿಯಲ್ಲಿ ಪುಂಗನೂರು ಆಂಧ್ರಗೂ ಹತ್ರ. ಲೊಕೇಶನ್ ಚೆನ್ನಾಗಿದೆ, ಮನೆ ವಿನ್ಯಾಸನೂ ಚೆನ್ನಾಗಿದೆ. ಅಂದರೆ ಆರ್ಕಿಟೆಕ್ಚರ್ ನಾನು ಹೊರಗಡೆಯಿಂದ ನೋಡಿದ್ನಲ್ಲ, ಅಪಿಯರೆನ್ಸು ಚೆನ್ನಾಗಿದೆ. ದೇವ್ರು ಒಳ್ಳೇದು ಮಾಡಲಿ. ಇನ್ನು ಯಂಗ್ಸ್ಟರು ಮದುವೆ ಆಗಿದೆ ಏನೋ ಗೊತ್ತಿಲ್ಲ ನನಗೆ. 4 ಜನ ಮಕ್ಕಳು ಅವ್ರು ಇನ್ನೂ ಮದುವೆ ಮಾಡ್ಬೋದು ಹಂಗಿದ್ದಾರೆ. ನೋಡ್ರಾ, ಇವ್ರ ಏನಂದ್ರೆ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗ್ಬಿಡ್ತಾರೆ ಇವರು. ಕಮ್ಯುನಿಟಿಯಲ್ಲಿ ಹಂಗೇನೆ ಅದು ಬೆಸ್ಟ್. ಅದು ಈಗ ಡಾಕ್ಟರ್ ರಾಜ್ಕುಮಾರ್ ಮಗನಿಗೆ 22 ವರ್ಷಕ್ಕೆ ಶಿವರಾಜ್ ಕುಮಾರ್ ಮದುವೆ ಮಾಡಿದ್ರು. ಚಿಕ್ಕ ವಯಸ್ಸಲ್ಲೇ ಮದುವೆ ಆಗ್ಬಿಟ್ಟು ಮುಗ್ದಾರ ಹಾಕ್ಬಿಟ್ರೆ ಅವ್ರು ಎಲ್ಲೂ ಹೋಗಲ್ಲ ಅಂತ ಅಷ್ಟೇ. ಚೆನ್ನಾಗಿರ್ಲಿ, ಬೆಳಿಲಿ ಅಂತ. ಸೊ ಈಗ ನಮ್ಮ ಆಂಜಿಯವರು ಇಷ್ಟು ಜನ ಕರೆದು ನನಗೆ ಹೇಳಿದ್ರು, ಸರ್ 10,000 ಜನ ಬರ್ತಾರೆ, ನೀವು ಬರಲೇಬೇಕು. ಆಮೇಲೆ DK ಶಿವಕುಮಾರ್ ಕರ್ಕೊಂಬರ್ಬೇಕು ಅಂದ್ರು. ನಾನು ಅವ್ರನ್ನ ಕೇಳಿದೆ. ಅವರು ಇಲ್ಲಪ್ಪ, ನನಗೆ ಆಘಾತ ಆಗ್ಬಿಟ್ಟಿದೆ ಈಗ ಅಂತ. ಎಲೆಕ್ಷನ್ ರಿಸಲ್ಟ್ಸು ತಮ್ಮ ಬೇರೆ ಇದಾಗಿದ್ದಾರೆ, ಇಲ್ಲಾಂದ್ರೆ ಅವ್ರು ಬರೋರು. ಬಟ್ ನನ್ನ ಒಂದು ವಿಷಯ ತಿಳಿಸ್ಬಿಡಿ, ಶುಭಾಶಯಗಳು ಅಂತ ಹೇಳಿದ್ದಾರೆ. ಅದನ್ನ ತಿಳಿಸ್ತಾ ಇದ್ದೀನಿ. ಒಂದ್ಸಲ ಸಪ್ರೇಟ್ ಆಗಿ ಇದೆಲ್ಲ ಆದ್ಮೇಲೆ ಕರ್ಕೊಂಡು ಪರಿಚಯ ಮಾಡಿಸ್ತೀನಿ. ಅವ್ನು ನೇರ ಸಂಪರ್ಕ ಇಟ್ಕೊಂಡು ರಾಜಕೀಯದಲ್ಲಿ ಮುಂದೆ ಕಾಂಗ್ರೆಸ್ಸಲ್ಲಿ ಇರೋದಾದ್ರೆ ನೇರವಾಗಿ ಬಂದು ಮೀಟ್ ಮಾಡಿ, ಕಾಂಗ್ರೆಸ್ ಇಲ್ಲಿ ಒಂದು ಏನೋ ಹುದ್ದೆ ತಗೊಂಡು ಹಂಗೆ ಶೈನ್ ಆಗಿ ನೆಕ್ಸ್ಟ್ ತಾಲೂಕು ZP ಎಲೆಕ್ಷನ್ಸ್ ಇದ್ರಲ್ಲಿ ಸ್ವಲ್ಪ ಓಡಾಡಿ ಹೆಸರು ಮಾಡಿ, ಮುಂದೆ ನಿಮ್ಗೆ ಏನು ನಿಮ್ಮಲ್ಲಿ ಆಗ್ಬೇಕು ಅಂತಿದ್ರೆ ಅದು ಗುರಿ ಸಾಧಿಸಿ. ಚಿಕ್ಕ ವಯಸ್ಸು ಮಾಡ್ಬೋದು. ನಮಗೂ ನಿಮ್ಗೆ ಭಾಳ ವ್ಯತ್ಯಾಸ ಇದೆ ಅಂತರ ವಯಸ್ಸಲ್ಲಿ. ಯಂಗ್ಸ್ಟರು ಅಂದರೆ ಫುಲ್ ಟೀಮೇ ಕಟ್ಕೊಂಡಿದ್ದಾರೆ. ನಮ್ಮ ವೇಣು, ಯೂತ್ ಕಾಂಗ್ರೆಸ್ ಲೀಡರ್ಸು ಇವರೆಲ್ಲ ಒಟ್ಟಿಗೆ ಇದ್ದಾರೆ ಜೊತೆಲಿ. ನಾನು ನೋಡಿದ್ದೆ, ನಮ್ಮ ಹುಸೇನು ಕನ್ನಡ ರಕ್ಷಣಾ ವೇದಿಕೆಯವರು. ಒಳ್ಳೆ ದೊಡ್ಡ ದೊಡ್ಡ ಟೀಮೇ ಇವ್ರ ಹತ್ರ ಇದೆ. ಎಲ್ಲರ ಹತ್ರ ಚೆನ್ನಾಗಿ ಸಮಯದಿಂದ ಬೆರೀತಾರೆ, ನಗ್ನಗ್ತಾ ಇರ್ತಾರೆ. ಒಳ್ಳೆ ಸ್ವಭಾವ ಇದೆ. ಹಂಗಾಗಿ ರಾಜಕೀಯದಲ್ಲಿ ಮುಂದೆ ಬರ್ತಾರೆ, ಒಳ್ಳೆ ಭವಿಷ್ಯ ಇದೆ. ಇದರಲ್ಲೂ ನಾನು ನಿಮ್ಮ ಜೊತೆಲಿರ್ತೀನಿ. ಯಾವ ಟೈಮ್ ಬೇಕಾದ್ರೂ ನನ್ನ ಅಡ್ವೈಸ್ ಆಗಲಿ, ಸಹಕಾರ ಆಗಲಿ, ನನ್ನ ಅನುಭವನ ಹಂಚ್ಕೊತೀನಿ. ಆಗಾಗ ಏನಾದ್ರು ಇದ್ದರೆ ನನಗೆ ಹೇಳಿ, ನಂತರ ಬನ್ನಿ ಮಾತಾಡೋಣ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಗೃಹ ಪ್ರವೇಶದ ಸಂದರ್ಭದಲ್ಲಿ ನಮ್ಮ ಆಂಜಿಗೆ ಶುಭ ಕೋರ್ತಾ, ಅವರು ಹೆಂಡತಿ ಮಕ್ಕಳು ಎಲ್ಲ ಸುಖವಾಗಿರ್ಲಿ, ದೇವ್ರು ಚೆನ್ನಾಗಿಟ್ಟಿರ್ಲಿ, ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ಲಿ ಅಂತ ದೇವ್ರನ್ನ ಬೇಡ್ಕೊಂಡು ನಾನು ಮಾತು ಮುಗಿಸ್ತೀನಿ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.